ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಎಲ್ಲರೂ ಚೆನ್ನಾಗಿದ್ದೀನಿ ಅಂತ ಭಾವಿಸ್ತೀನಿ. ರಸಪಾಕ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಮಗಳು ನಳಿನ ಮಾತಾಡ್ತಾ ಇದ್ದೀನಿ. ಇವತ್ತು ಮಾವಿನಕಾಯಿಯಲ್ಲಿ ಅಂದರೆ ತುಂಬ ಕಾಯಿ ಅಲ್ಲ, ತುಂಬ ಹಣ್ಣು ಅಲ್ಲ, ದೋರೆಕಾಯಿ ಇದು ಮಾವಿನಕಾಯಿ. ಇದರಲ್ಲಿ ಜಾಮ್ ಮಾಡಿ ಇಟ್ಕೊಂಡ್ರೆ ಒಂದು 6 ತಿಂಗಳವರೆಗೂ ಸ್ಟೋರ್ ಮಾಡಿ ಇಟ್ಕೊಬೋದು. ಜಾಮ್ ಮಾಡಿಕೊಂಡ್ರೆ ಬ್ರೆಡ್ಡಿಗೆ ಮತ್ತು ಚಪಾತಿಗೆಲ್ಲ ಹಾಕ್ಕೊಂಡು ತಿನ್ಬೋದು. ಮಕ್ಳಿಗೂ ತುಂಬ ಇಷ್ಟಪಟ್ಟು ತಿಂತಾರೆ ಈ ಥರ ಜಾಮ್ ಮಾಡಿಕೊಂಡ್ರೆ. ನಾನು ನೋಡಿರಿ ಒಂದು 12 ಮಾವಿನಕಾಯಿ ತೊಗೊಂಡಿದ್ದೀನಿ. ಅಷ್ಟು ಹಣ್ಣು ಆಗಿಲ್ಲ, ಅಷ್ಟು ಕಾಯಿನೂ ಇಲ್ಲ, ದೋರೆಕಾಯಿ ತೊಗೊಂಡಿದ್ದೀನಿ. ಇದನ್ನೆಲ್ಲ ತುರ್ಕೊಬೇಕು. ಎಲ್ಲ ತುರಿದು ಇಟ್ಕೊಂಡು ಜಾಮ್ ಮಾಡ್ಕೊಬೇಕು. ಬನ್ನಿ ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ. ನಾನು ಮೊದಲಿಗೊಂದು ತುರಮಣಿ ತೊಗೊಂಡಿದ್ದೀನಿ. ನಿಮ್ಗೆ ಯಾವ ಸೈಜ್ ಸಣ್ಣ ಇದ್ರಲ್ಲ ಅದರಲ್ಲಿ ಹಿಂಗೆಲ್ಲ ಮಾವಿನ ಹಣ್ಣು, ಕಾಯಿದು ಹಣ್ಣು ಅಲ್ಲ ನೋಡಿ, ಹೊಟ್ಟೆ ಇನ್ನೂ ಇದೆ. ಈ ಥರ ಎಲ್ಲ ತುರ್ಕೊಂಬಿಡ್ಬೇಕು. ಅಷ್ಟು ಹಣ್ಣು ಅಲ್ಲ, ಅಷ್ಟು ಕಾಯಿ ಅಲ್ಲ, ಆ ಥರದ್ದಿದು. ಈ ಥರ ಎಲ್ಲ ತುರ್ಕೊಂಡು ಜಾಮ್ ಮಾಡಬೇಕು. ತುಂಬ ಚೆನ್ನಾಗಿರ್ತದೆ ನೋಡಿ. ಈ ಥರ ಎಲ್ಲ ತುರ್ಕೊಬೇಕು ನೋಡಿ. ಎಲ್ಲ ಮಾವಿನಕಾಯಿ ತುರ್ಕೊಂಬಂದಿದ್ದೀನಿ ನಾನು. ಕಪ್ಪಲ್ಲಿ ಅಳತೆ ಮಾಡಿಕೊಂಡು ಎಷ್ಟು ಕಪ್ ಆದರೆ ಅಷ್ಟು ಕಪ್ಪು ಬೆಲ್ಲದ ಪುಡಿ ಹಾಕ್ಕೊಳ್ರಿ. ಬೆಲ್ಲ ಆಗಲಿ, ಬೆಲ್ಲದ ಪುಡಿ ಆಗಲಿ, ಇಲ್ಲ ಸಕ್ಕರೆ ಯೂಸ್ ಮಾಡ್ತೀನಿ ಅಂದರೆ ಸಕ್ಕರೆನೇ ಯೂಸ್ ಮಾಡಿ. ನಾನು ಬೆಲ್ಲದ ಪುಡಿ ಯೂಸ್ ಮಾಡ್ತೀನಿ. ಇದು ತುರ್ಕೊಂಡಾದ್ಮೇಲೆ ವಾಟೆ ಇರುತ್ತಲ್ಲ, ಈ ವಾಟೆ ಯಾವುದು ಕಾರಣಕ್ಕೂ ಬಿಸಾಕಕ್ಕೆ ಹೋಗಬೇಡಿ. ಈ ಸ್ವಲ್ಪ ಡ್ರೈ ಮಾಡೋಕ್ಕೆ ಬಿಟ್ಬೇಡಿ. ಎಲ್ಲ ಸ್ವಲ್ಪ ಒಣಗುತ್ತೆ. ಆಮೇಲೆ ಓಪನ್ ಮಾಡಿದ್ರೆ ಈ ಥರ ಓಟೆ ಇರುತ್ತೆ. ಈ ಥರ ಓಟೆನ ಈ ಥರ ಸಣ್ಣ ಸಣ್ಣಗೆ ಪೀಸ್ ಮಾಡಿ ಬಿಸಿಲಿಗಿಟ್ಟು ಒಣಗಿಸ್ಕೊಂಡು ಪುಡಿ ಮಾಡಿ ಇಟ್ಕೊಳ್ರಿ. ಇದು ವಿಟಮಿನ್ B12 ಅತಿ ಹೆಚ್ಚಾಗಿ ಇರುತ್ತೆ ಈ ಹೊಟ್ಟೆಯಲ್ಲಿ. ಇದನ್ನು ಪುಡಿ ಮಾಡಿ ಇಟ್ಕೊಂಡು ಪ್ರತಿನಿತ್ಯ 1 ಲೋಟ ಮಜ್ಜಿಗೆಗೆ 1 ಸ್ಪೂನು ಪೌಡರ್ ಹಾಕ್ಕೊಂಡು, 1 ಚಿಟಿಕೆ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿ ಕುಡಿದ್ರೆ ವಿಟಮಿನ್ B12 ಚೆನ್ನಾಗಿ ಅತಿ ಹೆಚ್ಚಾಗಿ ಸಿಗುತ್ತೆ. ವೆಜ್ ತಿನ್ನೋರಿಗೆ ವಿಟಮಿನ್ B12 ತುಂಬ ಕೊರತೆ ಇರುತ್ತೆ. ನಾನ್ ವೆಜ್ ತಿನ್ನೋರಿಗೆ ಸ್ವಲ್ಪ ಸಿಗುತ್ತೆ, ವೆಜ್ ತಿನ್ನೋರಿಗೆ ಸಿಗೋದೇ ಇಲ್ಲ. ಹಂಗಾಗಿ ಈ ಥರ ಮಾಡ್ಕೊಳ್ಳಿ, ತುಂಬ ಹೆಲ್ತಿಗೆ ಒಳ್ಳೆಯದು. ಮಾತ್ರೆ ತೊಗೊಬದಲು ಈ ಥರ ತಿನ್ನಿ. ಇವ್ರೇನು ಹಿಂಗೇನು ಗೊತ್ತು ಇವ್ರಿಗೆ ಎಲ್ಲ ಹೇಳ್ತಾ ಇದ್ದಾರೆ, ಇವ್ರೇನು ನಾನು ಡಾಕ್ಟ್ರಲ್ಲ. ಇದು ಗೊತ್ತಿದೆ ನನಗೆ, ಯಾರೋ ಒಬ್ಬ ಡಾಕ್ಟ್ರ್ ಹೇಳಿದ್ದು, ಯಾರೂ ಅಲ್ಲ. ಅದು ಸುವರ್ಣದಲ್ಲಿ ಬರ್ತಾರಲ್ಲ, ಬಂಬಟ್ ಭೋಜನದಲ್ಲಿ ಗೌರಿಯಮ್ಮ ಅವರು, ಡಾಕ್ಟರ್ ಗೌರಿಯಮ್ಮ ಅವರು, ಅವ್ರ ವಿಡಿಯೋದಲ್ಲಿ ನಾನು ನೋಡಿದೆ. ಆ ಡಾಕ್ಟ್ರ ಹೇಳಿದರು ನನಗೆ. ಬೇಕಾದರೆ ನೀವು ಚೆಕ್ ಮಾಡಿ, ಅವ್ರದ್ದು ಯೂಟ್ಯೂಬಲ್ಲಿ ನೋಡಿ, ಡಾಕ್ಟರ್ ಗೌರಿಯಮ್ಮ ಅಂದ್ಬಿಟ್ಟು ಹೊಡೆದು ಎಲ್ಲ ಗೊತ್ತಾಗುತ್ತೆ ಮಾಹಿತಿ. ಅದು ನೀವು ಮಾಡ್ಕೊಂಡು ತಿನ್ನಿ. ಈಗ ಯಾಕಂದರೆ ಮಾವಿನಕಾಯಿ ಸೀಸನು, ಮಾವಿನ ಹಣ್ಣು ಸೀಸನು, ಎಲ್ಲ ವಾಟೆ ಸಿಗುತ್ತೆ. ವಾಟೆ ಬಿಸಾಕೋ ಬದಲು ಈ ಥರ ಮಾಡ್ಕೊಳ್ಳಿ. ಕಳ್ಕೊಳೋದೇನಿರ್ತದೆ, ಉಪಯೋಗ ಆಗುತ್ತೆ, ನಮಗೂ ಹೆಲ್ತ್ಗೆ ಒಳ್ಳೆಯದು, ತುಂಬ ಒಳ್ಳೆಯದಲ್ವ. ಹಂಗಾಗಿ ಬನ್ನಿ ಹೆಂಗೋ ಜಾಮ್ ಮಾಡೋದೊಂದು ತೋರಿಸ್ತೀನಿ ನೋಡಿ. ನಾನು ಮಾವಿನ ಹಣ್ಣು ತೊಗೊಂಡಿದ್ದೀನಿ. ಒಂದು ಬಾಣಲಿ ತೊಗೊಂಡು 2 ಒಂದೇ ಥರ ಬಟ್ಲು ತೊಗೊಂಡಿದ್ದೀನಿ. ಯಾಕಂದರೆ ಇದು ಹಾಕಿದ ಮೇಲೆ ಬೆಲ್ಲದ ಪುಡಿ ಹಾಕಿದ್ರೆ ಇದ್ರಿಗೆಲ್ಲ ಇದಾಗುತ್ತೆ, ಅಂಟ್ಕೊಳುತ್ತೆ ಅಂತ. ಮೊದಲಿಗೆ ಮಾವಿನಕಾಯಿ ದೋರೆಕಾಯಿನ ಅಳತೆ ಮಾಡ್ಕೊಬೇಕು. 1 ಕಪ್ ಕಪ್ಪಲ್ಲಿ ಅಳತೆ ಮಾಡಿಕೊಂಡ್ರೆ ನಮ್ಗೆ ಅಳತೆ ಸರಿಯಾಗಿ ಸಿಗುತ್ತೆ, ಬೆಲ್ಲ ಎಷ್ಟು ಹಾಕ್ಕೊಬೇಕು ಅಂತ ನೋಡಿ. ನಾನು 1 ಕಪ್ಪು ಬಾಟ್ಲಿಗೆ ಹಾಕ್ಕೊತೀನಿ. 1 ಕಪ್ಪದು 2 ಕಪ್ಪು ಮಾವಿನಕಾಯಿ ತುರಿ ಆಗುತ್ತೆ. ಯಾಕಂದರೆ ಹುಳಿ ಇರುತ್ತಲ್ಲ, ಹಂಗಾಗಿ ಎಷ್ಟಾದರೆ ಅಷ್ಟು ಸಮ ಪ್ರಮಾಣ ಬೆಲ್ಲ ಆಗಲಿ ಸಕ್ಕರೆ ಆಗಲಿ ಹಾಕ್ಕೊಬೇಕು ನೋಡಿ. ನನಗೆ 2 ಕಪ್ಪು ಮಾವಿನ ತುರಿ ಸಿಕ್ತು. 2 ಕಪ್ಪು ಬೆಲ್ಲದ ತುರಿ ಹಾಕ್ಕೊತೀನಿ ನೋಡಿ. 2 ಕಪ್ ಆಗಿದೆ. 2 ಕಪ್ ಬಾಣಲೆಗೆ ಹಾಕ್ಕೊಂಡಿದ್ದೀನಿ. ನಾನು ಆರ್ಗಾನಿಕ್ ಬೆಲ್ಲದ ಪುಡಿ ತೊಗೊತಾ ಇದ್ದೀನಿ ನೋಡಿ. 1 ಕಪ್ಪು ಎರಡು ಕಪ್ ಹಾಕ್ಕೊಂಡಿದ್ದೀನಿ. ಇದಕ್ಕೆ 1 ಸ್ಪೂನ್ ಏಲಕ್ಕಿ ಪೌಡರು, 1 ಸ್ಪೂನು ಉಪ್ಪು ಹಾಕೋಣ. ಯಾವುದೇ ಸ್ವೀಟ್ ಮಾಡಲಿ, ಯಾವುದೇ ಜಾಮ್ ಮಾಡಲಿ, ಸ್ವಲ್ಪ ಉಪ್ಪು ಸೇರಿಸ್ಕೊಬೇಕು. ಇದು ಮಾವಿನಕಾಯ್ದು ಸ್ವಲ್ಪ ಹುಳಿ ಇರುತ್ತೆ, ಹಾಗಾಗಿ 1 ಸ್ಪೂನು ಉಪ್ಪು ಹಾಕ್ಕೊಂಡಿದ್ದೀನಿ. ಇಷ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ಟವ್ ಮೇಲೆ ಇಟ್ಕೊಂಡು ಒಂದು 10 ನಿಮಿಷ ಇದನ್ನು ಹುರಿಬೇಕು. ಬನ್ನಿ ಮಾಡೋಣ ನೋಡಿ. ಸ್ಟವ್ ಹಚ್ಚಿ ನಾನು ಬಾಣಲೆ ಇಟ್ಕೊಂಡಿದ್ದೀನಿ. ಇದು ಒಂದು 5 ನಿಮಿಷ ಚೆನ್ನಾಗಿ ಕುದಿಬೇಕು. ಇದು ಮಿಕ್ಸ್ ಮಾಡಿದ್ದೀನಿ ಅಷ್ಟೇ, ನಾನೇನೇನು ಮಾಡಿಲ್ಲ. ಮೀಡಿಯಮ್ ಉರಿ ಇಟ್ಕೊಂಡು
ಚೆನ್ನಾಗಿ ಕುದಿಸಬೇಕು. ಕುದ್ದು ಬ್ರೌನ್ ಕಲರ್ ಬರುತ್ತೆ, ಫುಲ್ ತಳ ಎಲ್ಲ ಬಿಡುತ್ತೆ, ಅಲ್ಲವರೆಗೂ ಚೆನ್ನಾಗಿ ಕುದಿಸ್ಕೊಬೇಕು. ತೋರಿಸ್ತೀನಿ ಹೆಂಗಾಗುತ್ತೆ ಅಂತ. ಸ್ಟವ್ ಹಚ್ಚಿಟ್ಟಿದ್ದೀನಿ. ಏನಿದು ಕೈ ಆಡಿಸ್ತಲೇಬೇಕು ಅನ್ನೋದೇನಿಲ್ಲ. ಒಂದೆರಡು ನಿಮಿಷ ಮಿಕ್ಸ್ ಮಾಡಿಬಿಟ್ಟು ಸೈಡ್ಗೆ ಇಟ್ರೂ ಆಯಿತು, ಆಗುತ್ತೆ. ನೋಡಿ ಈ ಥರ ಕುದಿಯೋವಾಗ ಎಲ್ಲ ಸಿಡಿತದೆ. ಸಿಡಿಯೋ ಬದಲು ಒಂದು ಲಿಡ್ಡು ಕ್ಲೋಸ್ ಮಾಡಿ ಒಂದು 5 ನಿಮಿಷ ಹಾಗೆ ಬೇಯಕ್ಕೆ ಬಿಡೋಣ. ಒಂದು ಸತಿ ಮಿಕ್ಸ್ ಮಾಡಿಬಿಟ್ಟು ಲಿಡ್ ಕ್ಲೋಸ್ ಮಾಡಿ ಒಂದು 5 ನಿಮಿಷ ಈ ಥರನೇ ಬೇಯಕ್ಕೆ ಬಿಡೋಣ. ನೋಡಿ ಲಿಡ್ ಓಪನ್ ಮಾಡ್ತಾಯಿದ್ದೀನಿ. ನೋಡಿ ಹೆಂಗಂದರೆ ಹಿಂಗಾಗುತ್ತೆ ನೋಡಿ. ಎಷ್ಟೊಂದು ಬಂದಿದೆ. ಇನ್ನೂ ಒಂದು 5 ನಿಮಿಷ ಬೇಯಬೇಕಿದು. ಫುಲ್ ಇದೆಲ್ಲ ತಳೆ ಬಿಡುತ್ತೆ, ಇದೆಲ್ಲ ಬಿಟ್ಕೊಂಬರುತ್ತೆ, ಒಂದೇ ಹೋಗ್ಬಿಡುತ್ತೆ. ಹಂಗೆ ಬೇಯಿಸ್ಕೊಬೇಕು ಇದನ್ನು. ಈಗ ಇದ್ರಿಗೆ ಒಂದು ಅರ್ಧ ಸ್ಪೂನು ಇಲ್ಲ 1 ಸ್ಪೂನ್ ಚಿಲ್ಲಿ ಪೌಡ್ರ್ ಹಾಕೋಣ. ಯಾಕಂದರೆ ಮಾವಿನಕಾಯಿ ಸ್ವಲ್ಪ ಹುಳಿ ಇರುತ್ತೆ. ಸ್ವಲ್ಪ ಚಿಲ್ಲಿ ಪೌಡರ್ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ನಾನು ಒಂದು ಚಿಕ್ಕ ಸ್ಪೂನಲ್ಲಿ 1 ಸ್ಪೂನ್ ಹಾಕ್ಕೊಂಡಿದ್ದೀನಿ, ಸಾಕು. ಒಂದು ಚಿಟಿಕೆ ಉಪ್ಪು 1 ಸ್ಪೂನ್ ಹಾಕಿದ್ವಿ, ಇದು 1 ಸ್ಪೂನ್ ಹಾಕಿದ್ವಿ, ಬೆಲ್ಲ ಜಾಸ್ತಿ ಹಾಕಿದ್ದೀವಲ್ಲ. ಈಗ ಟೇಸ್ಟು ತುಂಬ ರುಚಿಯಾಗಿರುತ್ತೆ, ಖಟಾ ಮಿಠಾ ಥರ. ಸೇಮ್ ಮಾವಿನಕಾಯ್ದು ಖಟಾ ಮಿಠಾ ಜಾಮ್ ಇದು, ತುಂಬ ರುಚಿಯಾಗಿರುತ್ತೆ. ನೋಡಿ ನೋಡಿ ಹಿಂಗೆ ಮಾಡಿದ್ರೆ ನೋಡಿರಿ ಆಗಲೇ ಇರೋದಕ್ಕೂ ಈಗ ಒಂದು 5 ನಿಮಿಷಕ್ಕೆ ಎಷ್ಟು ಚೆನ್ನಾಗಿ ಬಂತು. ಜಾಸ್ತಿ ಖಾರ ಹಾಕ್ಕೊಳಕ್ಕೆ ಹೋಗ್ಬೇಡಿ. ಖಾರ ಹಾಕ್ಕೊಂಬಿಟ್ರೆ ತೊಕ್ಕಾಗ್ಬಿಡುತ್ತೆ. ಆಮೇಲೆ ಜಾಮ್ ಹೋಗ್ಬಿಟ್ಟು ಮಾವಿನಕಾಯಿ ತೊಕ್ಕಾಗ್ಬಿಡುತ್ತೆ. ಸ್ವಲ್ಪ ಹಾಕ್ಕೊಳ್ಳಿ. ಈಗ ಲಿಡ್ ಕ್ಲೋಸ್ ಮಾಡಿ ಇನ್ನೊಂದು 5 ನಿಮಿಷ ಕುದಿಸ್ಕೊಳ್ಳೋಣ. ನೋಡಿ ಲಿಡ್ ಓಪನ್ ಮಾಡ್ತೀನಿ. ಜಾಮ್ ರೆಡಿಯಾಗಿದೆ ನೋಡಿ. ಹಿಂಗಂದರೆ ಬರುತ್ತೆ ನೋಡಿ. ಸ್ವಲ್ಪ ಗಟ್ಟಿಯಾಗಿದೆ. ರೆಡಿ. ಸ್ಟವ್ ಆಫ್ ಮಾಡ್ತಾಯಿದ್ದೀನಿ. ನೋಡಿ ಸ್ಟವ್ ಆಫ್ ಮಾಡಿದ್ದೀನಿ. ಫುಲ್ ತಣ್ಣಗಾದ್ಮೇಲೆ ಡಬ್ಬಾಗೆ ಹಾಕ್ಕೊಂಡು, ಗಾಜಿನ ಡಬ್ಬ ಹಾಕ್ಕೊಂಡು ಸ್ಟೋರ್ ಮಾಡಿ ಇಟ್ಕೊಬೋದು. ಫುಲ್ ಒಂದು 5 ನಿಮಿಷ ತಣ್ಣಗಾಗಲಿ. ನೋಡಿ ಜಾಮ್ ರೆಡಿ ಆಯಿತು, ತಣ್ಣಗಾಗಿದೆ. ಖಟಾ ಮಿಠಾ ಜಾಮು, ಮ್ಯಾಂಗೋ ಖಟಾ ಮಿಠಾ ಜಾಮ್ ರೆಡಿ. ಒಂದು ಗಾಜಿನ ಬಾಟ್ಲಿಗೆ ಹಾಕ್ಕೊಡ್ತೀನಿ. 1 ಸ್ಪೂನ್ ಸಹಾಯದಿಂದ ನಿಧಾನಕ್ಕೆ ಗಾಜಿನ ಬಾಟ್ಲಿಗೆ ಹಾಕೊಳ್ಳಿ. ನೋಡಿ ಏನು ತಿಕ್ಕಾಗಿ ಬಂದಿದೆ. ಸೇಮ್ ಜಾಮ್ ಹೆಂಗಿರುತ್ತೋ ಹಂಗೆ ಇದೆ ನೋಡಿ. ಇದು ಬ್ರೆಡ್ಗೂ ತಿನ್ಬೋದು, ಮತ್ತು ಚಪಾತಿ ಜೊತೆ ಮಕ್ಳಿಗೆ ಹಚ್ಬಿಟ್ಟು ರೋಲ್ರೆ ತಿನ್ಬೋದು, ಸ್ಕೂಲ್ಗೂ ಕಳಿಸ್ಬೋದು. ಹಿಂಗೆಲ್ಲ ಈ ತಿಂಗಳು ಮುಂದಿನ ತಿಂಗಳಿಂದ ಸ್ಕೂಲ್ ಸ್ಟಾರ್ಟ್ ಅಲ್ವಾ. ನೋಡಿ ನೋಡಿ ನಾನು ಬ್ರೆಡ್ಗೆ ಹಚ್ತೀನಿ. ಜಾಮ್ ತಗೊಂಡು ಬ್ರೆಡ್ ತೊಗೊಂಡಿದ್ದೀನಿ. ಬ್ರೆಡ್ ಜೊತೆ ಸೇಮ್ ಗುಲ್ಕನ್ ಕಂಡ್ದಂಗೆ ಕಾಣುತ್ತಲ್ವ. ನೋಡಿ ನೋಡಿ ಜಾಮು ಬ್ರೆಡ್ಗೆ ಹಾಕಿ ಕಟ್ ಮಾಡಿದ್ದೀನಿ. ಎಷ್ಟು ಚೆನ್ನಾಗಿ ಕಾಣುತ್ತೆ. ನೋಡಿ ಖಟಾ ಮಿಠಾ ಮಾವಿನಕಾಯಿ ಖಟಾ ಮಿಠಾ ಜಾಮು ರೆಡಿ. ಬನ್ನಿ ತಿನ್ನೋಣ. ಟೇಸ್ಟ್ ನೋಡಿ ಹೆಂಗಿದೆ ಅಂತ ಹೇಳೋಣ. ಸಕ್ಕತ್ತಾಗಿದೆ, ತುಂಬ ರುಚಿಯಾಗಿದೆ, ತುಂಬ ಟೇಸ್ಟಿಯಾಗಿದೆ. ನೀವು ಒಮ್ಮೆ ಟ್ರೈ ಮಾಡಿ ಹೆಂಗೆ ಬಂತಂತ ಕಮೆಂಟ್ ಮಾಡಿ. ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಧನ್ಯವಾದಗಳು. ಬಾಯ್ ಬಾಯ್.